ಹನುಮಂತ ನಿಜವಾದ ವಿನ್ನರ್, ರಿಯಲ್ ವಿನ್ನರ್ ಅಂತ ಹೇಳ್ಬೋದು. ಯಾಕೆಂದ್ರೆ ಹನುಮಂತ ಈಗ ಕಂಪ್ಲೀಟ್ ಆಗಿ ಟಾಸ್ಕ್ ನಲ್ಲಿ ಸಹ ಗೆದ್ದಿದ್ದಾನೆ. ಪ್ರತಿಯೊಬ್ರು ಕೂಡ ನೋಡಿರ್ಬೋದು, ಖುಷಿಯಾಗಿರುತ್ತೆ. ತುಂಬಾ ಚೆನ್ನಾಗಿ ಹನುಮಂತ ಕೂಡ ಆಟ ಆಡಿದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಬ್ರು ಕೂಡ ನೆನೆ ಟಾಸ್ಕ್ ನ ನೋಡಿದ್ರೆ ಗೊತ್ತಿರುತ್ತೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಡ್ತಾರೆ. ಈ ಕಡೆ ಚೈತ್ರಾ ಕುಂದಾಪುರ ಅವರಿಗೆ ಸಖತ್ತಾಗಿ ಉರ್ಸಿದ್ದಾರೆ, ಯಾಕಂದ್ರೆ ಅವ್ರು ಟಾಸ್ಕ್ ನಲ್ಲಿ ಸೋತಿದ್ದಾರೆ, ಕಣ್ಣೀರ್ ಹಾಕಿದ್ದಾರೆ. ಮೊನ್ನೆ ನೋಡಿರ್ಬೋದು, ಫೌಲ್ ಗಳನ್ನ ಸುಮ್ನೆ ಕೊಟ್ಕೊಂಡು ಬಹಳಷ್ಟು ರೀತಿಯಲ್ಲಿ ಹೊಟ್ಟೆ ಉರಿಸ್ತಾರೆ ಚೈತ್ರಾ ಕುಂದಾಪುರ. ಹನುಮಂತ ಸೋಲಲು ಕಾರಣ ಮೊನ್ನೆ ಅದು ಚೈತ್ರ ಅವರೇ, ಆದ್ರೆ ನಿನ್ನೆ ಹನುಮಂತ ಗೆಲ್ಲಲು ಕಾರಣ ಸೂಪರ್ ಅಂತ ಹೇಳ್ಬೋದು. ಚೈತ್ರ ಅವರು ಟಾಸ್ಕ್ ನಲ್ಲಿ ಸರಿಯಾಗಿ ಭಾಗವಹಿಸೋದಿಲ್ಲ, ಆಕೆ ಬಿಟ್ಟು ಬಿಡ್ತಾರೆ. ಬಾಲ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ನಂತರದಲ್ಲಿ ಬ್ಯಾಸ್ಕೆಟ್ ಕಂಪ್ಲೀಟ್ ಒಂದು ಟೀಮ್ ಎಫರ್ಟ್ ಆಗಿರುತ್ತೆ, ಅದನ್ನ ಸೂಪರ್ ಆಗಿ ಮಾಡಿ ಮುಗಿಸ್ತಾರೆ ಹನುಮಂತ. ಹನುಮಂತನ ಆಟ ಪ್ರತಿಯೊಬ್ಬರು ಕೂಡ ನೋಡಿ ಮೆಚ್ಕೋತಾರೆ. ಸುದೀಪ್ ಸರ್ಗೂ ಕೂಡ ಖುಷಿಯಾಗಿದೆ ಏನೋ ಒಂದು ಆಟನ ನೋಡಿ. ಸುದೀಪ್ ಸರ್ ಎಷ್ಟೇ ಬಿಸಿ ಇದ್ರು ಕೂಡ ಪ್ರೋಮೋಸ್ ಗಳನ್ನಾಗಿರ್ಬೋದು ಎಲ್ಲವನ್ನೂ ಕೂಡ ನೋಡ್ತಿರ್ತಾರೆ, ಗಮನಿಸ್ತಾ ಇರ್ತಾರೆ. ಸೊ ಹೀಗಾಗಿ ಹನುಮಂತ ರಿಯಲ್ ಆಟಗಾರ, ಆತನ ಒಂದು ಮಾತುಗಳಾಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಮೆಚ್ಚಿದ್ದಾರೆ, ಹೊಗಳಿದ್ದಾರೆ. ನಿಮ್ಗೂ ಕೂಡ ಹನುಮಂತ ಇಷ್ಟನ? ನೀವು ಕೂಡ ನನ್ನ ಆಟವನ್ನ ನೋಡಿದ್ರೆ ಹೇಗಿತ್ತು? ರಜತ್ ಟೀಮ್ ಗೆಲ್ತು, ತ್ರಿವಿಕ್ರಮ್ ಟೀಮ್ ಸೋತಿದೆ, ಸೂಪರ್ ಅಂತ ಹೇಳ್ಬೋದು. ಆ ರಜತ್ ಟೀಮ್ ಇದೆಯಲ್ಲ ಈಗ ನೆಕ್ಸ್ಟ್ ಲೆವೆಲ್, ಒಂದು ಕೋಆರ್ಡಿನೇಷನ್ ಕೂಡ ಬಂದಿದೆ. ಮತ್ತೆ ಅಭಿಮಾನಿಗಳಿಗೆ ಅಂದ್ರೆ ವೀಕ್ಷಕರಿಗೆ ರಜತ್ ಟೀಮ್ ಮೇಲೆ ಕಾನ್ಫಿಡೆನ್ಸ್ ಬಂದಿದೆ. ರಜತ್ ಒಬ್ಬ ರಿಯಲ್ ಪ್ಲೇಯರ್, ಅಂದ್ರೆ ಸ್ಟಾರ್ಟಿಂಗ್ ಎಲ್ಲರೂ ಕೂಡ ಬೈತಾ ಇದ್ರು ರಜತ್ಗೆ, ಆದ್ರೆ ರಜತ್ ಟೀಮ್ ನ ಎಲ್ಲರೂ ಕೂಡ ಇಷ್ಟಪಡಕ್ಕೆ ಶುರು ಮಾಡಿದ್ದಾರೆ.